ಗಮ್ಮತ್ತ ಇದೆಯಲ್ಲೋ. ಹೆಣ್ಣಿನ ಗುಣನ ಅವಳು ವಿನಯ ಹೇಳುತ್ತಂತೆ, ಅದೇ ಅವಳು ಮಾಡಿದ ಅಡಿಗೆ ರುಚಿನ ಪರಿಮಳ ಹೇಳುತ್ತಂತೆ. ಎರಡು ಎಕ್ಸಾಂಪಲ್ ಇಲ್ಲೇ ಸಿಕ್ಬಿಡ್ತಲ್ಲೋ. ಈಗ ನಿನ್ ನೋಡಿದ್ರಿಂದ ಕಣ್ಣಿಗೆ ಆನಂದ, ಈ ನನ್ನ ಮಗನ್ ನೋಡಿ ಮನಸ್ಸಿಗೆ ಖುಷಿ, ಇದು ತಗೊಳ್ಳೋದ್ರಿಂದ ತಲೆ ಕಿಕ್ಕು, ಇದು ತಿನ್ನೋದ್ರಿಂದ ನಾಲ್ಗೆ ಗಬ್ಬ. ದಿನ ಅಂದ್ರೆ ಹಿಂಗಿರ್ಬೇಕಪ್ಪ. ಇದು ರಾತ್ರಿಗೂ ಒಂದು ಒಳ್ಳೆ ಊಟ. ಅಂಕಲ್, ನೋಡಪ್ಪ, ದಿವ್ಯಂಗೆ ನಿಮ್ ಮೇಲೆ ಗೌರವ ಜಾಸ್ತಿ ಆಗಿ ಕಿರ್ಚಿದ್ದು. ಓ, ಗೌರವ ಜಾಸ್ತಿ ಆದ್ರೆ ಹಿಂಗ್ ಕಿರ್ಚ್ಬೇಕಾ? ಅದು ಹಾಗಲ್ಲ, ನೀವು ಜಾಸ್ತಿ ಕುಡಿತಿದ್ದೀರಲ್ಲ, ಅದಕ್ಕೆ ಪ್ರೀತಿಯಿಂದ ಕೋಪದಲ್ಲಿ ಕಿರ್ಚಿದ್ದು. ಏನೋ ಹೇಳ್ತಾ ಇದೀಯಾ ಪ್ರೀತಿಯಿಂದ ಕೋಪದಲ್ಲಿ? ಅಂಕಲ್, ನನಗೆ ಟೈಮ್ ಆಯ್ತು, ನಾನು ಮನೆಗೆ ಹೋಗ್ಬೇಕು. ಮನೇಲಿ ಯಾರಿಗೂ ಹೇಳಿ ಬಂದಿಲ್ಲ, ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಅಲ್ಲಪ್ಪ, ಇರೋದು ಇಬ್ಬರೇ ಅಲ್ವಾ, ಯಾರಿದ್ದಾರೆ ಹೇಳಿ ಬರೋಕ್ಕೆ? ಅದು ದೊಡ್ಡಪ್ಪ, ಲೇಟ್ ಆಗುತ್ತೆ ಅಂತ ನಾನು ದಿವ್ಯಾಗ್ ಹೇಳಿರ್ಲಿಲ್ಲ. ಬೇಗ ಹೋಗಿ ಬಂದ್ಬಿಡೋಣ ಅಂತ ಕರ್ಕೊಂಡ್ ಬಂದಿದ್ದೆ. ದಿವ್ಯಾ ಅವ್ರ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ನಾವು ಹೊರಡ್ಬೇಕು. ಏನೋ ಹೇಳ್ತಾ ಇದೀಯಾ ಕತ್ತೆ ಬಡವರ ಹಾಸ್ಕಲ್. ಇವತ್ತು ನೀವಿಬ್ರು ಇಲ್ಲೇ ಇರಬೇಕು. ಇವತ್ತು ಬಂದಿದ್ದೀರಾ, ನಾನು ಎಲ್ಲೂ ಕಳಿಸೋದಿಲ್ಲ. ದಿವ್ಯಾ, ದೊಡ್ಡಪ್ಪ ಆಸೆ ಪಡ್ತಿದ್ದಾರೆ, ಹಾಗಂತ ನಾವಿಲ್ಲೇ ಇರೋಕ್ಕಾಗಲ್ಲ, ನನಗ್ ಗೊತ್ತು. ದೊಡ್ಡಪ್ಪ, ನಾವ್ ಇನ್ನೊಂದ್ಸಲ ಬರ್ತೀವಿ, ಈಗ ಹೊರಡ್ಬೇಕು. ಏಯ್, ಅದೆಲ್ಲ ಆಗಲ್ವ. ಹುಡುಗಿಗೆ ಪಾಪ ಇರಬೇಕು ಅಂತ ಆಸೆ ಇದೆ, ನೀನೇ ಯಾಕೋ ಬೇಡ ಅಂತಿದೀಯಲ್ಲ? ಇಲ್ಲ ಅಂಕಲ್, ಹಾಗೇನಿಲ್ಲ. ಅಂದ್ರೆ ನಿನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ವೇನಮ್ಮ? ಹಾಗೂ ಅಲ್ಲ, ಆದ್ರೆ ಹಾಗೂ ಅಲ್ಲ, ಹೀಗೂ ಅಲ್ಲ, ಇನ್ನು ಹೇಗಮ್ಮ? ದೊಡ್ಡಪ್ಪ, ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಇನ್ನೊಂದು ದಿನ ಹೇಳ್ತೀನಿ. ಈಗ ನಮ್ಗೆ ಹೋಗೋದಕ್ಕೆ ಬಿಡಿ. ಆಗಲ್ಲ ಆಗಲ್ಲ ಆಗಲ್ಲ. ಬಲ ಅಡುಗೆ ಮಾಡೋಗ್ತದ್ರೆ ಹುಡುಗಿನೇ ಮಾಯನಲ್ಲ. ಇಷ್ಟೊತ್ತು ಇದ್ದು ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೆ ಹೆಚ್ಚು. ಸರಿ ದೊಡ್ಡಪ್ಪ, ನಾನು ಬರ್ತೀನಿ. ಅಂದಾಗೆ ನಾಟಕ ತುಂಬಾ ಚೆನ್ನಾಗಿತ್ತು. ನೀವ್ ನಿಜವಾಗ್ಲೂ ಮುಖ್ಯಮಂತ್ರಿನೇ. ಹೆಂಗೆ? ನೀನು ಹೇಗಿದ್ಯಾ? ಏನೂ ನೋವಾಗಿಲ್ಲ ತಾನೆ? ಏನಾಗಿಲ್ಲ. ಏನಾಗಿದ್ರೂ ನನ್ನವ್ರಿಗೋಸ್ಕರ, ನನ್ನ ಜನಗಳಿಗೋಸ್ಕರ ನಾನು ಕೆಲಸ ಮಾಡಲೇಬೇಕಿತ್ತು. ಈ ಕೆಲಸ ಆಗೋದ್ರಲ್ಲೇ ನನ್ನ ಏರಿಯಾ ಜನಗಳ ಆತಂಕ, ನನ್ನ ನಂಬಿಕೆ ಇದೆ. ಸತ್ಯ, ಆದರೂ ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಒಳ್ಳೇದಲ್ಲ. ಕೆಲವೊಂದು ಸಲ ಕೆಲವೊಂದನ್ನು ಪಡ್ಕೋಬೇಕು ಅಂದರೆ ಕೆಲವೊಂದನ್ನು ಸಾಬೀತು ಮಾಡಬೇಕು. ಅಂದರೆ ರಿಸ್ಕ್ ತಗೋಬೇಕು. ಸಾಬೀತಾ? ಏನನ್ನ? ಇವೇ ಡಾಕ್ಯುಮೆಂಟ್ಸು. ಆದರೆ ಈಗಲೂ ಹೇಳ್ತಾ ಇದ್ದೀನಿ ಸತ್ಯ, ನೀನು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ. ಇವೆಲ್ಲ ಹೊಸಿ ಡೇಂಜರ್ ಕೆಲಸ ಅನ್ಕೊಂಡೇನವ. ಇದರಿಂದ ನಾಳೆ ದಿನ ನನಗೆ ನಿನಗೆ ಇಬ್ಬರಿಗೂ ಆಪತ್ತು ತಪ್ಪಿದಲ್ಲ ಕಣಮ್ಮ. ಆಪತ್ತು ಬಂದಾಗ
ಅದ್ರ ಜೊತೆ ಆಟ ಕಟ್ಟಿದ್ರಾಯ್ತು. ಈಗ ಅದನ್ನು ಕೊಡು. ಸತ್ಯ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಇದರಿಂದ ಯಾರವ್ರೆ, ಇದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಯಾರಿದ್ರೋ ನನಗೆ ಚಿಂತೆ ಇಲ್ಲ. ಸತ್ಯ, ಈ ವಿಷಯ ಇಲ್ಲಿಗೆ ಮುಗಿಯಕ್ಕಿಲ್ಲ. ಮುಂದೆ ಆಗೋದಕ್ಕೆಲ್ಲ ನೀನೇ ತಲೆ ಕೊಡ್ಬೇಕಾಯ್ತದೆ. ಚಿದಾಗ್ನಿ ಬಾಯಿ ಹೆಸರು ಕೇಳಿದ್ಯಾ? ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾವು ರಾಕಿ ಬಾಯ್ ಫ್ಯಾನ್ಸ್. ಚಿದಗ್ನಿ ಬಾಯ್ಗೆಲ್ಲ ಹೆದ್ರೋರಲ್ಲ. ನಮ್ಮಪ್ಪ ನನ್ನನ್ನು ಬೆಳೆಸಿರೋದೇ ಹೀಗೆ. ಹರಸಿ ಆರತಿ ಮಾಡಿ